ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ? ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಆದಿವಾಸಿ ಕುಟುಂಬಗಳಿಗೆ ಆಹಾರ ಕಿಟ್ ವಿಳಂಬ ಸರಿಪಡಿಸಿ ಮತ್ತು ವೃದ್ಧಾಪ್ಯ ವೇತನ, ವಿಧವಾ ವೇತನ ಕಡಿತವನ್ನು ವಿರೋಧಿಸಿ ಆದಿವಾಸಿಗಳ ಅನಿರ್ದಿಷ್ಟ ಅವಧಿ ಧರಣಿ 3ನೇ ದಿನ ಯಶಸ್ವಿಯಾಗಿ ಮುಂದುವರೆದಿದೆ. ಧರಣಿಯ 3ನೇ ದಿನ ಸಾಮಾಜಿಕ ಹೋರಾಟಗಾರರಾದ ಉಗ್ರ ನರಸಿಂಹೇಗೌಡರು ಧರಣಿಯನ್ನು ಬೆಂಬಲಿಸಿ ಮಾತನಾಡುತ್ತಾ 6 ತಿಂಗಳಿಂದ ಆಹಾರ ಕಿಟ್ಗಳನ್ನು ಆದಿವಾಸಿಗಳಿಗೆ ವಿತರಿಸುವಲ್ಲಿ ವಿಳಂಬ ಮಾಡುವುದು ಅತ್ಯಂತ ಖಂಡನೀಯ ಮತ್ತು ಅಮಾನವೀಯ. ಜನಗಳ ಸೇವೆ ಮಾಡಬೇಕಾದ ಅಧಿಕಾರಿಗಳು ತಮ್ಮ ಕೆಲಸದ ನೈತಿಕತೆ ಮರೆತಿದ್ದಾರೆ. ಆದಿವಾಸಿಗಳಿಗೆ ನ್ಯಾಯ ಸಿಗುವವರೆಗೂ ಈ ಹೋರಾಟವನ್ನು ಮುಂದುವರೆಸಬೇಕು ಮತ್ತು ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿರುತ್ತದೆ ಎಂದರು. 4 ಹಂತದಲ್ಲಿ ಇರ್ತಾರೆ. ಇದು ಆಗಿಲ್ಲ ಅನ್ನೋದು ಇವ್ರ ಗಮನಕ್ಕೆ ಬಂದು 6 ತಿಂಗಳೆಲ್ಲ ಆಗಿದೆ. ಕಳೆದ ವರ್ಷದ್ದು 2 ತಿಂಗಳು ನಷ್ಟ ಆಗಿದೆ ಅಂದ್ರೆ ಈ ವರ್ಷ ಆಗ್ಲೇ 7ನೇ ತಿಂಗಳು ತುಂಬುತ್ತಾ ಇದೆ. ಏನ್ ಮಾಡ್ತಾ ಇದ್ರು ಇವ್ರೊಬ್ರು ಹಗಲು ರಾತ್ರಿ ಇವ್ರೊಬ್ರು ಏನೋ ಮಾಡ್ಬೇಕಾಗಲ್ಲ. ಡಿಸಿನೇ ಕುತ್ಕೊಂಡು ಮಾಡ್ಬೇಕಾಗಿಲ್ಲ, ಎಸಿನೂ ಕುತ್ಕೊಂಡು ಕೆಲಸ ಮಾಡ್ಬೇಕಾಗಿಲ್ಲ, ಎಡಿಸಿನೂ ಕುತ್ಕೊಂಡು ಕೆಲಸ ಮಾಡ್ಬೇಕಾಗಿಲ್ಲ, ತಹಶೀಲ್ದಾರನು ಮಾಡ್ಬೇಕಾಗಿಲ್ಲ. ಅದ್ರ ಕೆಳಗಿನ ಅಧಿಕಾರಿಗಳು ಮಾಡ್ಬೇಕು. ಇವ್ರಿಗೆಲ್ಲ ಸಂಬಳ ಕೊಟ್ಟರೋದು ಇಂಥ ಕೆಲಸ ಮಾಡ್ರಯ್ಯ ಅಂತಲೇನೆ. ನಾವೆಲ್ಲ ಇವ್ರನ್ನೆಲ್ಲ ಏನ್ ಅನ್ಕೊಂಡಿದೀವಿ, ದೊಡ್ಡ ಸಾಹೇಬ್ರು ಅಂತ. ದೊಡ್ಡ ಸಾಹೇಬ್ರು ಅಂದ್ರೆ ಏನು ಅಂದ್ರೆ ಯಾರಿಗೂ ತೊಂದರೆ ಆಗದೆ ಇರೋ ನೋಡ್ಕೊಳ್ಳೋದಕ್ಕೆ ದೊಡ್ಡ ಜವಾಬ್ದಾರಿ ಇರೋ ಮನುಷ್ಯ ಅಂತ ದೊಡ್ಡ ಸಾಹೇಬ್ರು ಅಂದ್ರೆ. ದೊಡ್ಡ ಸಾಹೇಬ್ರು ಅಂದ್ರೆ ಸೂಟು ಬುಟ್ಟು ಹಾಕೊಂಡು ಕಾರು ದೊಡ್ಡ ದೊಡ್ಡ ವಾಹನಗಳು ಬರ್ತಾರಲ್ಲ, ಅದಕ್ಕೆಲ್ಲ ಅವ್ರಿಗೆ ಸಾಹೇಬ್ಗಿರಿ. ಇವತ್ತು ನಮ್ಗೆ ಕಷ್ಟ ಅಂದ್ರೆ ಏನು ಸುಖ ಏನು ಸರ್ಕಾರ ಕೊಡ್ತಾ ಇಲ್ಲ. ನೀರಿಲ್ಲ, ಮನೆ ಇಲ್ಲ, ಬೆಂಕಿ ಒಲೆಯಲ್ಲಿ ನಾವು ಬೆಂಕಿ ತಕೊಂಡು ಇಷ್ಟು ಊಟ ಮಾಡ್ಕೊಂಡು ಕೂತೀವಿ. ಅದಕ್ಕೇನು ಸೌಕರ್ಯ ಸರ್ಕಾರ ನಮ್ಗೆ ಕೊಡ್ತಾ ಇಲ್ಲ. ಅಷ್ಟು ಕಷ್ಟದಲ್ಲಿ ಬಾವಿ ಆಗಿದ್ದೀನಿ ನಾವು ಅನಾಸ ಮಾಡ್ತಾ ಇದ್ದೀವಿ. ಏನು ಕೊಟ್ಟಿಲ್ಲ. ಪಂಚಾಯತಿ ಕೊಟ್ಟರು ಹಂಗೇನೆ, ಇದು ಕೊಟ್ಟರು ಹಂಗೇನೆ. ಎಷ್ಟು ಕೊಟ್ಟರು ಅವ್ರಿಗೆ ಮಾನನೂರ ಅವ್ರು ಮಾತಾಡಕ್ಕೆ ಏನು ಗೊತ್ತಿಲ್ಲ. ಹಂಗಾಗಿ ಯಾವಾಗ ಸಿಗ್ತಾ ಇಲ್ಲ. ಮನೇನೂ ಇದೆ. ಸರ್ಕಾರಕ್ಕೆ ಏನು ಅಲ್ಲಿ ಗ್ರಾಮ ಸಭೆ ಏನು ಮಾಡಿಲ್ವಾ? ಎಲ್ಲ ಮಾಡ್ತಾ ಇದ್ದಾರೆ. ಮಾಡಿ ಫಲ ಏನಿದೆ ಸಹ ಹಿಂಗೇನೆ. ಇವಾಗ ನೋಡಿ 3 ಕೆಲಸದಲ್ಲಿ ಧರಣಿ ಹುಡುಕಿ ಯಾರು ಕೊಂಡು ಬಿಟ್ಟಿದಾರ. ಕುಂತಿದ್ವಿ ಮಲಗಿದ್ವಿ. ಅವ್ರಿಗೆ ಸುಖವಾಗಿ ಅವ್ರು ಇದ್ದಾರೆ ಅವ್ರ ಮನೇಲಿ. ನಿಮ್ ಬೇಡಿಕೆ ಏನೀಗ? ನಮ್ಗೆ ಸರ್ಕಾರದಿಂದ ಕೊಡೋ ಸೌಲಭ್ಯನೇ ಇರ್ತಾರ, ಸಂಬಳನೂ ಇಲ್ಲ, ಕೂಲಿನೂ ಇಲ್ಲ. ಹಂಗೆ ನಾವು ಜೀವನ ಮಾಡ್ತಾ ಇದ್ವಿ. ಅದೆಲ್ಲ ಸಿಕ್ಕಿದ್ರೆ ನಮಗೊಂದು ಅನುಕೂಲ ಆಗಿತ್ತು. ನಾವು ಇವ್ರನ್ನ ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ ಅಂತ ನಾವು ಇಲ್ಲಿಗಂಟ ತೋರಿಸಿದ್ವು. ಏನು ಕೊಟ್ಟಿಲ್ಲ. ಅದೇನ ಅಡಿಗೆ ಮಾಡಿಬಿಟ್ಟು ಕೈ ತೊಳ್ಕೊಂಡು ಈಗ ತಂದು ಮೂಟ ಹಾಕುತ್ತಾರೆ, ಇನ್ನೊಂದು ಗಳಿಗೆ ತಂದು ಮೂಟ ಹಾಕುತ್ತಾರೆ ಅಂತ ಕಾದು ನನಗೆ ಹೊಟ್ಟೆ ತಡಿನಾರದೆ ಎಲ್ಲ ನನ್ನ ಮಹಿಳೆಯರನ್ನ ಕಟ್ಕೊಂಡು ಇಲ್ಲಿ ಎಲ್ಲ ಕೂತರೆ ನಮಗೆ ಹೊಟ್ಟೆ ತುಂಬಕ್ಕಿಲ್ಲ. ಅದಕ್ಕೆ ನಮಗೆ ಯಾರು ಬೇಕು ಅವ್ರನ್ನ ನಮ್ಮ ಸುನೀಲ್ ಸರ್ನ ನಾವು ಸಪೋರ್ಟ್ ಮಾಡಿ ನಮ್ಮನ್ನ ಎಲ್ಲೆಲ್ಲಿ ನೀವು ಕರ್ಕೋಬೇಕು ಸರ್ ನಮಗೆ ಗೊತ್ತಿಲ್ಲ, ನಡ್ರಿ ಅಂದ್ಬಿಟ್ಟು ಇಂಥೇ ತಾಲೂಕು ಆಫೀಸ್ಗೆ ಬಂದು ನಾವು ಕೂತು ಯಾವ ಕಾಲದಲ್ಲಿ ನಮಗೆ ಮೈಸೂರು ಗೊತ್ತಿಲ್ಲ. ಅಂಥದ್ರಲ್ಲಿ ಹೆಣ್ಣು ಮಕ್ಕಳು ಬಂದು ಸೊಳ್ಳೆ ಕಡುತ್ತಾ ಚಳಿ ಎಲ್ಲ ಗಾಳಿ ಅದು ಇದು ಎಲ್ಲ ನಾವು ತಿಂದ್ಕೊಂಡು ಜೀವನ ಮಾಡ್ತೀವಿ ಅಲ್ಲ. ನಮಗ ಇವ್ರು ಕೊಡಂತ ಸೌಲಭ್ಯನ ನಮ್ಗೆ ಕೊಟ್ಟುಬಿಟ್ರೆ ಇಲ್ಲಿಗೆ ಯಾಕೆ ಬರಸ. ನಂತರ AIJASC ಸಂಘಟನೆಯ ಅಖಿಲ ಭಾರತ ಉಪಾಧ್ಯಕ್ಷರಾದ ಬಿ ರವಿ ಅವರು ಮಾತನಾಡಿದರು. ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾದ ಲತಾ, AIMSSನ ಜಿಲ್ಲಾ ಕಾರ್ಯದರ್ಶಿಗಳಾದ ಆಸಿಯಾ ಬೇಗಂ ಆದಿವಾಸಿಗಳ ಅನಿರ್ದಿಷ್ಟ ಅವಧಿ ಧರಣಿಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು.